ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಗುರುಜಿ. ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿಯಾಗಿರತಕ್ಕಂಥನು ಬುಧ. ನೋಡಿ, ಕನ್ಯಾ ರಾಶಿಯಲ್ಲಿ ಯಾವುದೇ ರೀತಿಯಾದಂತಹ ಸಂಕಲ್ಪಗಳು, ಮಗು ಸ್ಕೂಲಲ್ಲಿ ಒಂದು ಒಳ್ಳೆಯ ಅಂಕವನ್ನು ತೆಗೆಯಬೇಕು, ಅಥವಾ ಉದ್ಯೋಗ ಹುಡುಕ್ತಾ ಇದ್ದಾರೆ, ಉದ್ಯೋಗ ಸಿಗಬೇಕು, ಅಥವಾ ಸಕಾಲಕ್ಕೆ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ವಿವಾಹಕ್ಕೆ ಕೂಡಿ ಬರಬೇಕು. ಹೀಗೆ ಮನುಷ್ಯನ 108 ಸಂಕಲ್ಪಗಳಿದ್ದಂತಹ ಸಂದರ್ಭದಲ್ಲಿ ಒಂದು ಕೆಂಪು ದಾರದ ಉಂಡೆಯನ್ನು ತೆಗೆದುಕೊಳ್ಳಬೇಕು. ಸರ್ವೇ ಸಾಮಾನ್ಯ 3 ಎಳೆ ದಾರ ಆದರೆ ಬಹಳ ಉತ್ತಮ. ಒಂದು ಪೂರ್ಣ ತೆಂಗಿನಕಾಯಿ, ಅಂದರೆ ಸುಲಿದಿರತಕ್ಕಂತಹ ಒಳಗಡೆ ನೀರಿರ್ತಕ್ಕಂತಹ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ಕೆಂಪು ದಾರವನ್ನು ಆ ತೆಂಗಿನಕಾಯಿಗೆ ಸುತ್ತಬೇಕು. ಕನಿಷ್ಠ ಪಕ್ಷ ಒಂದು 8 ಸುತ್ತು, ಎಕ್ಸಾಕ್ಟ್ 8 ಬರಬೇಕು ಅಂತಲ್ಲ, 9 ಬಂದರೂ ಆಗುತ್ತೆ, 7 ಆಗಬಾರ್ದು ಅಷ್ಟೇ. ಅಷ್ಟು ಸುತ್ತಿ ಕೈಲಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ವಿವಾಹಾದಿ ಮಂಗಳ ಕಾರ್ಯಗಳು ಅಥವಾ ನಮ್ಮ ಇಷ್ಟಾರ್ಥ ಎಲ್ಲವೂ ಸಿದ್ಧಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪೂರ್ಣ ಫಲವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡದಲ್ಲಿ ಇಡಬೇಕು. ದಾರ ಸುತ್ತಿದ ಹಾಗೇ ಇರಬೇಕು. ತೆಂಗಿನಕಾಯಿಯನ್ನು ಅರಳಿ ಮರದ ಬುಡದಲ್ಲಿಟ್ಟರೆ ಕನ್ಯಾ ರಾಶಿಯವರಿಗೆ ಏನೇನೋ ಅವರ ಸಂಕಲ್ಪಗಳಿದ್ದಾವೋ, ಇಷ್ಟಾರ್ಥಗಳಿದ್ದಾವೋ, ಮದುವೆ ಮುಂಜಿ ಮಂಗಳ ಕಾರ್ಯ, ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು, ಅಥವಾ ಫೈನಾನ್ಷಿಯಲ್ ಗ್ರೋತು, ಮನುಷ್ಯನ ಎಲ್ಲ ಇಷ್ಟಾರ್ಥಗಳು ಕೂಡ ಈ ಒಂದು ಪದ್ಧತಿಯಿಂದ ಅಥವಾ ಈ ಒಂದು ಶಾಸ್ತ್ರದಿಂದ ಪರಿಹಾರವಾಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಅದರ ಫಲ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು.